ಶ್ರೀಗುರುಭ್ಯೋ ನಮಃ. ಎಲ್ಲ ರೀತಿಯ ಕಷ್ಟಗಳು ನಿಮಗೇನೆ ಬರುತ್ತಿವೆಯೇ? ಯಾವುದೇ ಕೆಲಸಕ್ಕೂ ಅಡೆತಡೆಗಳು ಉಂಟಾಗುತ್ತಿದೆಯೇ? ಕೆಟ್ಟ ಸಮಯದಿಂದ ಹೊರಬರಲು ಆಗುತ್ತಿಲ್ಲವೇ? ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಶನಿ ದಶೆ ಶನಿ ಭುಕ್ತಿ, ರಾಹುದಶೆ ರಾಹುಭುಕ್ತಿ ನಡೆಯುತ್ತಿದ್ದರೆ, ವಿವಾಹದಲ್ಲಿ ವಿಳಂಬ, ಕೆಲಸವೂ ಸಿಗದಿದ್ದರೆ, ಎಲ್ಲ ರೀತಿಯ ಅಡೆತಡೆಗಳ ನಿವಾರಣೆಯಾಗಲು ನಿಮ್ಮ ತಾರಾಬಲ ಚಂದ್ರಬಲ ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಈ ಸರಳ ಪರಿಹಾರ ಮಾಡಿಕೊಳ್ಳಿ. ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ 21 ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ನೀಲಿ ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ಮೋದಕ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರನ್ನು 108 ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಹೀಗೆ 48 ದಿನಗಳ ಕಾಲ ಸೂರ್ಯೋದಯದೊಳಗಾಗಿ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರ 108 ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಹೀಗೆ 48 ದಿನಗಳ ಕಾಲ ಸೂರ್ಯೋದಯದೊಳಗಾಗಿ ಪೂಜಾದಿ ಜಪಗಳನ್ನು ಮುಗಿಸಿರಿ. ಅಷ್ಟಮಿಯ ದಿನದಂದು ಶ್ರೀ ಕಾಲಭೈರವ ಸ್ವಾಮಿಯ ದೇವಸ್ಥಾನದಲ್ಲಿ ಬೂದು ಕುಂಬಳಕಾಯಿಯ 2 ದೀಪ ಮಾಡಿ ಒಂದೊಂದು ದೀಪಕ್ಕೆ 108 ಬತ್ತಿಗಳನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪಗಳನ್ನು ಅಡಿಕೆಯ ತಟ್ಟೆ ಮೇಲೆ ಇಟ್ಟು ಅರಿಶಿನ ಕುಂಕುಮ ಗಂಧ ಅಕ್ಷರ ದ್ರವ್ಯಗಳಿಂದ ಪೂಜೋಪಚಾರ ಮಾಡಿ ಧೂಪ ದೀಪದೊಂದಿಗೆ ಆರತಿ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆ ಸಹಿತ ಮಲ್ಲಿಗೆ ಹೂವಿನ ಮಾಲೆ ಹಾಕಿ ದೀಪವನ್ನು ಬೆಳಗಿಸಿ ಕಾಲಭೈರವನ 108 ನಾಮಾವಳಿಗಳಿಂದ ಅಥವಾ ಓಂ ಕಾಲಭೈರವಾಯ ನಮಃ ಮಂತ್ರ ಹೇಳುತ್ತಾ ನೀಲಿ ಅಥವಾ ಹಳದಿ ಹೂಗಳನ್ನು ಸಮರ್ಪಿಸಿ ನೈವೇದ್ಯ ಮಾಡಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳಿ. ದೀಪದಿಂದ ಕಾಲಭೈರವ ಸ್ವಾಮಿಗೆ 3 ಸಲ ಆರತಿ ಮಾಡಿ ದೀಪಗಳನ್ನು ಬಾಗಿಲ ಅಕ್ಕಪಕ್ಕದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ಕಾಲಭೈರವ ಸ್ವಾಮಿಗೆ 18 ಬಾರಿ ಪ್ರದಕ್ಷಿಣೆ ಹಾಕಿರಿ. ಕಾಲಭೈರವ ಸ್ವಾಮಿಗೆ ಯಥೋಚಿತ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿಕೊಂಡು ಬನ್ನಿ. ಹೀಗೆ 9, 11, 21 ಅಷ್ಟಮಿ ಮಾಡಬೇಕು. ಪ್ರತಿನಿತ್ಯ ಓಂ ಕಾಲಭೈರವಾಯ ನಮಃ 108 ಬಾರಿ ಮಂತ್ರವನ್ನು ಜಪಿಸಬೇಕು. ಪೂಜೆ ಆದ ನಂತರ ಮಂತ್ರಗಳನ್ನು ಹೇಳುತ್ತಾ ಸಮರ್ಪಿಸಿದ ಗರಿಕೆ ಮತ್ತು ಹೂಗಳೆಲ್ಲವನ್ನು ಒಟ್ಟುಗೂಡಿಸಿ ಒಣಗಿಸಿದ ಗರಿಕೆ ಮತ್ತು ಹೂಗಳೆಲ್ಲವನ್ನು ಪಚ್ಚ ಕರ್ಪೂರದಿಂದ ಸುಟ್ಟು ಭಸ್ಮ ಮಾಡಿ ನಂತರ ಅದಕ್ಕೆ ಶುದ್ಧ ತುಪ್ಪವನ್ನು ಬೆರೆಸಿ ಗಂಧದಂತೆ ಮಾಡಿಕೊಂಡು ಒಂದು ಸ್ವಚ್ಛ ಸಣ್ಣ ಡಬ್ಬಿಗೆ ಹಾಕಿಕೊಂಡು ಪ್ರತಿದಿನ ಹಣೆಗೆ ತಿಲಕವನ್ನಾಗಿ ಇಡುತ್ತಾ ಬನ್ನಿ. ಇದರಿಂದ ಸಂಕಷ್ಟಗಳು ನಿವಾರಣೆಯಾಗಿ ಎಲ್ಲ ಕೆಲಸಗಳಲ್ಲೂ ಜಯ ಪ್ರಾಪ್ತಿಯಾಗುತ್ತದೆ. 48 ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ. ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ.